ಎಲ್ಲರಿಗೂ ನಮಸ್ಕಾರ. ಇವತ್ತು ಮನೆಯಲ್ಲಿ ಹಣ ಅಥವಾ ಲಕ್ಷ್ಮಿ ನಿಲ್ಲದೆ ಇರೋದಕ್ಕೆ ಕೆಲವು ನಮ್ಮದೇ ಆದ ಅಭ್ಯಾಸಗಳು ಕೂಡ ಕಾರಣ ಆಗ್ತವೆ. ಹಾಗಾದರೆ ಆ ಅಭ್ಯಾಸಗಳು ಯಾವ್ಯಾವುದು, ಅದರಿಂದ ಹೇಗೆ ಹೊರಬರೋದು ಅಂತ ನೋಡ್ತಾ ಹೋಗೋಣ ಬನ್ನಿ. ನೋಡಿ, ಕೆಲವರು ತುಂಬ ದುಡಿತಾರೆ, ಹಣ ಕೂಡ ಬರ್ತಾ ಇರುತ್ತೆ, ಆದರೆ ತಿಂಗಳ ಕೊನೆಯಲ್ಲಿ ಕೈಯಲ್ಲಿ ಏನೂ ಉಳಿಯೋದಿಲ್ಲ. ಎಷ್ಟು ಪ್ರಯತ್ನ ಮಾಡಿದರೂ ಕೂಡ ಸಾಲ, ಖರ್ಚು, ಚಿಂತೆ ಮತ್ತು ಒತ್ತಡಗಳು ಮಾತ್ರ ಹೆಚ್ಚಾಗ್ತಾನೆ ಇರುತ್ತೆ. ಸೊ ಆವಾಗ ಅಂತಿರ್ತಾರೆ ಅವರು, ಇದು ನಮ್ಮ ಅದೃಷ್ಟನೇ ಇಲ್ಲ, ನಮ್ಮ ಅದೃಷ್ಟನೇ ಹೀಗೆ ಅಂತ. ಆದರೆ ಎಲ್ಲಕ್ಕಿಂತ ಹೆಚ್ಚಾಗಿ ಇವಕ್ಕೆಲ್ಲ ಕಾರಣ ನಮ್ಮ ಮನೆಯಲ್ಲಿರುವ ಕೆಲವು ಅಭ್ಯಾಸಗಳು ಕೂಡ ಕಾರಣ ಆಗ್ತವೆ ಅಂತ ಹೇಳಬಹುದು. ಅಂಥ ಕೆಲವು ಅಭ್ಯಾಸಗಳಲ್ಲಿ ಮೊದಲನೇದಾಗಿ ಯಾವ ಅಭ್ಯಾಸ ಅಂತ ನೋಡೋಣ. ಮೊದಲನೇ ಅಭ್ಯಾಸವೆಂದರೆ ಅತಿಯಾದ ವ್ಯರ್ಥ ಖರ್ಚು ಮಾಡೋದು. ಅಂದರೆ ಏನೂ ಅವಶ್ಯಕತೆ ಇರಲ್ಲ, ಆದರೂ ಕೂಡ ಅದಕ್ಕೆ ಕೈ ಹಾಕೋದು, ಖರ್ಚು ಮಾಡೋದು. ಅಗತ್ಯಕ್ಕಿಂತ ಹೆಚ್ಚಾಗಿ ಖರ್ಚು ಮಾಡ್ತಾರೆ. ಬೇಕಿಲ್ಲದ ವಸ್ತುಗಳು, ಎಲ್ಲೋ ಕೆಲವೊಂದು ಆಫರ್ ಇದೆ ಅಂತ ನೋಡ್ತಾರೆ, ಅಥವಾ ಫ್ರೆಂಡ್ಸ್ ಜೊತೆ ಹೋಗ್ತಾರೆ, ಅಲ್ಲಿ ಯಾವುದೋ ಅಂಗಡಿಯಲ್ಲಿ ಶಾಪಿಂಗ್ ಮಾಡೋಕ್ಕೆ ಹೋಗ್ತಾರೆ, ಅಲ್ಲಿ ಆಫರ್ಸ್ ಇರುತ್ತೆ. ಸೊ ಹಿಂದು ಮುಂದೆ ನೋಡಲ್ಲ, ಆಫರ್ ಇದೆ ಅಂತ ಅವ್ರ ಜೊತೆ ಎಲ್ಲ ಕಂಪೇರ್ ಮಾಡಿಕೊಂಡು ಆ ವಸ್ತುಗಳನ್ನು ಖರೀದಿ ಮಾಡಿಬಿಡ್ತಾರೆ. ಸೊ ಈ ಥರ ಬೇರೆಯವರಿಗೆ ಕಂಪೇರ್ ಮಾಡಿ ನಮ್ಮ ಜೀವನವನ್ನು ನಡೆಸೋದ್ರಿಂದ ಕೂಡ ನಿಧಾನವಾಗಿ ಹಣ ಕರಗ್ತಾ ಹೋಗುತ್ತೆ. ಸೊ ಹಣ ಹೇಗೆ ಬರುತ್ತೆ ಅದನ್ನು ಉಳಿಸೋದು ಕೂಡ ತುಂಬ ಮುಖ್ಯ ಆಗುತ್ತೆ. ಬೇರೆಯವರಿಗೆ ಜೀವನವನ್ನು ಕಂಪೇರ್ ಮಾಡಿ ನಾವು ಯಾವತ್ತೂ ಕೂಡ ಜೀವನವನ್ನು ನಡೆಸೋಕ್ಕೆ ಹೋಗಬಾರ್ದು. ಹಾಸಿಗೆ ಇದ್ದಷ್ಟು ಕಾಲು ಚಾಚು ಅಂತ ಹೇಳ್ತಾರಲ್ಲ, ಹಾಗೆ ನಮ್ಮ ಜೀವನ ಅಗತ್ಯವಾದ ಎಷ್ಟು ಹಣ ಬರ್ತಿದೆಯೋ ಅಷ್ಟರಲ್ಲೇ ನಾವು ನೆಮ್ಮದಿಯಾಗಿ ಜೀವನ ಮಾಡಬೇಕು. ಮತ್ತು ಕೆಲವರು ತಮ್ಮ ಸಂತೋಷಕ್ಕೆ ಅಲ್ಲದೆ ಇದ್ರೂ ಇತರರಿಗೆ ತೋರಿಸೋದಕ್ಕೋಸ್ಕರ ಖರ್ಚು ಮಾಡ್ತಾರೆ. ಸೊ ನೋಡಿ, ನಾವೇನು ಕಡಿಮೆ ಇಲ್ಲ ಅನ್ನೋ ಥರ, ಅಂದರೆ ಸೊ ಆ ಥರ ಬೇರೆಯವರಿಗೆ ತೋರಿಸೋದಕ್ಕೋಸ್ಕರನೇ ಖರ್ಚು ಮಾಡ್ತಾರೆ. ಪಕ್ಕದ ಮನೆಯವರು ಫೋನ್ ತೊಗೊಂಡ್ರು, ಇಲ್ಲ ವಾಷಿಂಗ್ ಮಷಿನ್ ತೊಗೊಂಡ್ರು, ಇಲ್ಲ ಫ್ರಿಜ್ ತೊಗೊಂಡ್ರು, ಸೊ ನಾವು ತೊಗೋಬೇಕು, ಅವರಿಗಿಂತ ನಾವೇನು ಕಡಿಮೆ ಅನ್ನೋ ಥರ ಒಂಥರ ಆ ಥರದ ಒಂದು ಮನೋಭಾವದಿಂದ ಕೂಡ ಖರ್ಚು ಮಾಡ್ತಿರ್ತಾರೆ. ಸೊ ಈ ಥರದಿಂದ ಕೂಡ ಸಾಲದ ಒಂದು ಇದಕ್ಕೆ ಜೀವನಕ್ಕೆ ನಮ್ಮನ್ನು ನಾವೇ ತಳ್ಳುಕೊಂಡ ಹಾಗಾಗುತ್ತೆ. ಸೊ ಈ ಥರ ಬೇರೆಯವರಿಗೆ ಕಂಪೇರ್ ಮಾಡಿಕೊಂಡು ನಾವು ಜೀವನವನ್ನು ಖಂಡಿತ ಮಾಡಲೇಬಾರ್ದು, ಅದನ್ನು ಸ್ಟಾಪ್ ಮಾಡಬೇಕು. ಇದಕ್ಕೆ ಹೇಳೋದು, ಅಗತ್ಯವಿಲ್ಲದ ಖರ್ಚನ್ನು ನಾವು ಎಂದಿಗೂ ಮಾಡೋಕ್ಕೆ ಹೋಗಬಾರ್ದು. ಅವ್ರು ತೊಗೊಳ್ತಾರೆ, ಅವ್ರು ಮಾಡ್ತಾರೆ, ಅವ್ರದ್ದು ಜೀವನದ ರೀತಿಯೇ ಬೇರೆ. ಬಟ್ ಅವರ ಜೀವನಕ್ಕೆ ಕಂಪೇರ್ ಮಾಡಿ ನಮ್ಮ ಜೀವನವನ್ನು ನಾವು ಮಾಡೋಕ್ಕೆ ಹೋಗಬಾರ್ದು. ನಮ್ದು ಎಷ್ಟಿದೆಯೋ ಅಷ್ಟು ಮಾಡ್ಕೊಂಡು ಹೋಗಬೇಕು. ಸೊ ಇದು ಅಗತ್ಯವಿಲ್ಲದ ಖರ್ಚನ್ನು ಕಡಿಮೆ ಮಾಡೋದ್ರಿಂದ ಹಣವನ್ನು ಉಳಿಸ್ಬೋದು. ಅಗತ್ಯವಿಲ್ಲದ ಖರ್ಚಿಗೆ ಕೈ ಹಾಕೋದ್ರಿಂದ ಹಣ ಉಳಿಯೋದಿಲ್ಲ ಅನ್ನೋದು ಸ್ಪಷ್ಟವಾಗುತ್ತೆ. ಹಾಗೆ ಇನ್ನು ಎರಡನೇ ಅಭ್ಯಾಸ ಅಂದರೆ ಮನೆಯಲ್ಲಿ ಜಗಳ ಹೆಚ್ಚಾಗ್ತಾ ಇರೋದು. ಯಾವ ಮನೆಯಲ್ಲಿ ಸದಾ ಜಗಳ, ಕೂಗು, ಕೋಪ ಇರ್ತದೋ ಆ ಮನೆಯಲ್ಲಿ ನೆಮ್ಮದಿ ಕಡಿಮೆ ಆಗ್ತಾ ಹೋಗುತ್ತೆ. ನೆಮ್ಮದಿ ಇಲ್ಲದ ಜಾಗದಲ್ಲಿ ಲಕ್ಷ್ಮಿ ಕೂಡ ನೆಲೆಸೋದಿಲ್ಲ ಅಂತ ಹಿರಿಯರು ಹೇಳ್ತಾ ಇರ್ತಾರೆ. ಸೊ ಒಬ್ಬರನ್ನೊಬ್ಬರು ಗೌರವಿಸದ ಮನೆಗಳಲ್ಲಿ ಎಷ್ಟೇ ಹಣ ಬಂದರೂ ಕೂಡ ಅದು ಉಳಿಯೋದಿಲ್ಲ. ಸೊ ಮನೆಯಲ್ಲಿ ನೆಮ್ಮದಿಯಾಗಿರಬೇಕು. ಹಣ ಇಲ್ಲದ ಮನೆಗಿಂತ ನೆಮ್ಮದಿ ಇಲ್ಲದ ಮನೆ ಇರುತ್ತಲ್ವ, ಅದು ಹೆಚ್ಚು ಬಡವಾಗಿರುತ್ತೆ. ಯಾಕೆಂದರೆ ಹಣಕ್ಕಿಂತ ಹೆಚ್ಚಾಗಿ ನೆಮ್ಮದಿ ಮುಖ್ಯ ಆಗಿರುತ್ತೆ ಜೀವನಕ್ಕೆ. ಅಲ್ಲಿ ನೆಮ್ಮದಿ ಇಲ್ಲ ಅಂದರೆ ಅಲ್ಲಿ ಜೀವನನೇ ನಾಶ ಅಂತ ಹೇಳ್ಬೋದು. ಅದಕ್ಕೆ ಹಣ ಇಲ್ಲದೇ ಇದ್ದರೂ ಕೂಡ ಪರವಾಗಿಲ್ಲ, ಹಣ ಇಲ್ಲದ ಮನೆಗಿಂತ ನೆಮ್ಮದಿ ಇಲ್ಲದ ಜೀವನ ಹೆಚ್ಚು ಬಡವಾಗಿರುತ್ತೆ ಅಂತಲೇ ಹೇಳ್ಬೋದು. ಯಾವ ಮನೆಯಲ್ಲಿ ಪ್ರತಿದಿನ ಜಗಳ ಆಗುತ್ತೋ ಅಲ್ಲಿ ಸಂತೋಷ ನಿಧಾನವಾಗಿ ಸಾಯ್ತಾ ಹೋಗುತ್ತೆ. ಗಂಡ ಹೆಂಡತಿ ನಡುವೆ ಗೌರವ ಇರಲ್ಲ, ಮಕ್ಕಳ ಮುಂದೆ ಕೂಗ್ತಿರ್ತಾರೆ, ದೊಡ್ಡವರ ಮಾತಿಗೆ ಸ್ವಲ್ಪ ಕೂಡ ಬೆಲೆ ಕೊಡಲ್ಲ. ಅಂತಹ ಮನೆಗಳಲ್ಲಿ ಎಷ್ಟೇ ಹಣ ಬಂದರೂ ಕೂಡ ನಿಲ್ಲೋದಿಲ್ಲ, ಶಾಂತಿ ಇರೋದಿಲ್ಲ, ಅಲ್ಲಿ ಲಕ್ಷ್ಮಿ ಖಂಡಿತ ನೆಲೆಸೋದಿಲ್ಲ ಅಂತ ಹೇಳ್ತಾರೆ ಹಿರಿಯರು. ಒಂದು ಮಾತು ಹೇಳ್ತಾ ಇದ್ರು, ಮನೆಯಲ್ಲಿ ಮಾತಿನ ಸೌಂದರ್ಯ ಇದ್ದರೆ ಲಕ್ಷ್ಮಿ ಅಲ್ಲಿ ನೆಲೆಸ್ತಾಳೆ ಅಂತ. ಕೆಲವರು ಏನು ಮಾಡ್ತಾರೆ ಅಂದರೆ ಹೊರಗಿನವರಿಗೆ ತುಂಬ ಗೌರವ ಕೊಡ್ತಾರೆ, ಆದರೆ ಮನೆಯವರನ್ನೇ ನೋಯಿಸ್ತಿರ್ತಾರೆ. ಅಂತಹ ಮನೆಯಲ್ಲಿ ಕೂಡ ಲಕ್ಷ್ಮಿ ನಿಲ್ಲೋದಿಲ್ಲ. ಅಲ್ಲಿ ಹಣಕ್ಕಿಂತ ಹೆಚ್ಚಾಗಿ ನೋವೇ ಹೆಚ್ಚಾಗಿರುತ್ತೆ. ಸೊ ಎಲ್ಲರನ್ನೂ ಗೌರವದಿಂದ ನೋಡಬೇಕು, ಹಿರಿಯರ ಮಾತಿಗೆ ಗೌರವವನ್ನು ಕೊಡಬೇಕು. ಸೊ ಇದು ಒಂದು ಕೂಡ ಕಾರಣ ಆಗುತ್ತೆ. ಅಂದರೆ ಸೊ ಎಲ್ಲರ ಮನೆಗಳಲ್ಲಿ ಕೂಡ ಮಾತಿನ ಸೌಂದರ್ಯ ಹೆಚ್ಚಾಗಿರಲಿ, ಅಂಥ ಮನೆಯಲ್ಲಿ ಲಕ್ಷ್ಮಿ ನೆಲೆಸ್ತಾಳೆ. ಇನ್ನೊಂದು ಅಂದರೆ ಮೂರನೇ ಒಂದು ಅಭ್ಯಾಸ ಅಂದರೆ ಆಹಾರವನ್ನು ವ್ಯರ್ಥ ಮಾಡೋದು. ಅನ್ನವನ್ನು ನಾವು ದೇವರ ರೂಪ ಅಂತ ಹೇಳ್ತೀವಿ, ಆದರೆ ಹಲವರು ಬೇಕಾದಷ್ಟು ಮಾತ್ರ ಅನ್ನವನ್ನು ಬಡಿಸ್ಕೊಳ್ದೇನೆ ತುಂಬ ಬಡಿಸ್ಕೊಂಡ್ಬಿಡ್ತಾರೆ. ಆಮೇಲೆ ಅನ್ನವನ್ನು ಎಲೆಯಲ್ಲೇ ವ್ಯರ್ಥ ಮಾಡ್ತಾರೆ, ಅಂದರೆ ಎಲೆಯಲ್ಲೇ ಬಿಟ್ಬಿಡ್ತಾರೆ, ಕಸದ ಬುಟ್ಟಿಗೆ ಹಾಕ್ತಾರೆ. ಸೊ ಆಹಾರಕ್ಕೆ ಎಲ್ಲಿ ಗೌರವ ಇರೋಲ್ವೋ ಅಂಥ ಕಡೆ ಕೂಡ, ಅಂಥ ಜಾಗದಲ್ಲಿ ಕೂಡ ಸಮೃದ್ಧಿ ಕಡಿಮೆ ಆಗುತ್ತೆ, ಅಂಥ ಕಡೆ ಕೂಡ ಹಣ ಉಳಿಯೋದಿಲ್ಲ.
ಒಂದು ಕಾಲದಲ್ಲಿ ಜನರು ಒಂದು ಅಕ್ಕಿ ಕಾಳನ್ನು ಕೂಡ ವ್ಯರ್ಥ ಮಾಡ್ತಿರ್ಲಿಲ್ಲ, ಯಾಕೆಂದರೆ ಅವರಿಗೆ ಅನ್ನದ ಬೆಲೆ ಚೆನ್ನಾಗಿ ಗೊತ್ತಿತ್ತು. ಆದರೆ ಇವತ್ತು ತಿನ್ನೋದಕ್ಕಿಂತ ಹೆಚ್ಚಾಗಿ ಆರ್ಡ್ರ್ ಮಾಡೋದು, ಉಳಿದ ಆಹಾರವನ್ನು ಕಸದ ಬುಟ್ಟಿಗೆ ಹಾಕೋದು, ಹೀಗೆ ನಿಧಾನವಾಗಿ ಕೃತಜ್ಞತೆ ಇಲ್ಲದ ಮನಸ್ಸನ್ನು ನಾವು ಬೆಳೆಸ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಹಣಕ್ಕೆ ಕೂಡ ಗೌರವ ಕೊಡಲ್ಲ, ಆಹಾರಕ್ಕೂ ಗೌರವ ಕೊಡಲ್ಲ, ಸಮಯಕ್ಕೂ ಕೂಡ ಗೌರವ ಕೊಡಲ್ಲ. ಹೀಗೆ ಯಾವುದಕ್ಕೂ ಗೌರವ ಇಲ್ಲದೆ ಇರೋದು ಕೂಡ ಹಣ ಉಳಿದೇ ಇರೋದಕ್ಕೆ ಕಾರಣವಾಗ್ತಾ ಹೋಗುತ್ತೆ. ಇಂಥವ್ರು ಹಣ ಉಳಿಸೋಕ್ಕೆ ಸಾಧ್ಯನೇ ಆಗೋದಿಲ್ಲ. ಹಾಗೆ ಇನ್ನೊಂದು ಅಭ್ಯಾಸ ಅಂದರೆ ಬೆಳಿಗ್ಗೆ ಲೇಟಾಗಿ ಹೇಳೋದು. ಹಳೆ ಕಾಲದಲ್ಲಿ ನೋಡ್ರಿ, ಹಿಂದಿನ ಕಾಲದಲ್ಲಿ ಹಿರಿಯರು ಹೇಳ್ತಾ ಇದ್ರು, ಬೇಗ ಏಳಬೇಕು, ಬೇಗ ಮಲಗು, ಬೇಗ ಏಳು ಅಂತ. ಬೇಗ ಹೇಳ್ತಾ ಇದ್ರು ಕೂಡ, ಯಾಕೆಂದರೆ ಬೆಳಗಿನ ಆ ಸಮಯವನ್ನು ಶುಭ ಸಮಯ ಅಂತ ನಂಬ್ತಾ ಇದ್ರು. ತಡವಾಗಿ ಎದ್ದೇಳೋದು ಆಲಸ್ಯವನ್ನು ಹೆಚ್ಚು ಮಾಡ್ತಾ ಹೋಗುತ್ತೆ. ಆಲಸ್ಯ ನಿಧಾನವಾಗಿ ಎಲ್ಲ ಅವಕಾಶಗಳನ್ನು ಕಳಿಸ್ತಾ ಹೋಗುತ್ತೆ. ಹೀಗೆ ಸೊ ಬೆಳಗ್ಗೆ ಕೆಲವರು ಇರ್ತಾರೆ, ಕೆಲವರು ಜೀವನದಲ್ಲಿ ದೊಡ್ಡ ಕನಸು ಕಾಣ್ತಿರ್ತಾರೆ, ಆದರೆ ಬೆಳಗ್ಗೆ ಏಳೋದು ಮಾತ್ರ ಲೇಟು, ಶುರು ಮಾಡೋದು ಲೇಟು, ಕೆಲಸವನ್ನು ಶುರು ಮಾಡೋದು ಲೇಟು, ನಿರ್ಣಯ ತೆಗೆದುಕೊಳ್ಳೋದು ಲೇಟು. ನಂತರ ಅದೃಷ್ಟ ಕೆಟ್ಟಿದೆ, ನನ್ನ ಅದೃಷ್ಟ ಸರಿ ಇಲ್ಲ, ನನ್ನ ಅದೃಷ್ಟ ಹಾಗೆ ಹೀಗೆ ಅಂತ ಹೇಳ್ತಿರ್ತಾರೆ. ಮತ್ತು ಹಾಗೆ ಸಮಯವನ್ನು ಗೌರವಿಸಲ್ಲ. ಅಂಥವರಿಗೆ ಜೀವನ ಹೆಚ್ಚು ಸಂತೋಷವನ್ನು ಕೊಡೋದಿಲ್ಲ. ನೋಡಿ, ಯಶಸ್ವಿ ಜನರು ಹೆಚ್ಚಾಗಿ ಒಂದು ವಿಷಯವನ್ನು ತುಂಬ ಬೆಲೆ ಕೊಡ್ತಾರೆ. ಈ ಒಂದು ವಿಷಯಕ್ಕೆ, ಅದು ಹಣ ಅಲ್ಲ, ಸಮಯಕ್ಕೆ. ಸಕ್ಸಸ್ಫುಲ್ ಜನ ಇರ್ತಾರಲ್ಲ, ಅವರು ಸಮಯಕ್ಕೆ ಹೆಚ್ಚಿನ ಒಂದು ಆದ್ಯತೆ ಕೊಡ್ತಾರೆ, ಬೆಲೆ ಕೊಡ್ತಾರೆ. ಇದಿಷ್ಟು ಸಮಯ ಮತ್ತು ಆಹಾರದ ಬಗ್ಗೆ ವ್ಯಾಲ್ಯೂ ಆಯಿತು, ಆಹಾರದ ಬೆಲೆ ಆಯಿತು. ಇನ್ನು ಉಳಿಸುವ ಅಭ್ಯಾಸ ಇಲ್ಲದೆ ಇರೋದು ಅಂದರೆ, ಎಷ್ಟೇ ಹಣ ಬಂದರೂ ಕೂಡ ಅದರಲ್ಲಿ ಒಂದು ಭಾಗವನ್ನು ಉಳಿಸಿದವರು ಮುಂದೆ ತುಂಬ ಕಷ್ಟ ಅನುಭವಿಸಬೇಕಾಗುತ್ತೆ. ಚಿಕ್ಕ ಮೊತ್ತವಾದರೂ ಪರವಾಗಿಲ್ಲ, ಉಳಿಸುವ ಅಭ್ಯಾಸವಿರಬೇಕು. ಅದು ಒಂದು ದಿನ ನಮಗೆ ದೊಡ್ಡ ಸಹಾಯಕ್ಕೆ ಬರುತ್ತೆ. ಹನಿ ಹನಿ ಕೂಡಿ ಹಳ್ಳ ಅಂತಾರಲ್ಲ, ಹಾಗೆ ಈ ಗಾದೆ ನೆನಪಾಯಿತು ಇಲ್ಲಿ. ಸೊ ಸಣ್ಣ ಪುಟ್ಟ ಹಣವನ್ನು ನಾವು ಉಳಿಸೋ ಒಂದು ಅಭ್ಯಾಸವನ್ನು ಮಾಡ್ಕೊಳ್ತಾ ಬರಬೇಕು. ಕೆಲವರು ಇರ್ತಾರೆ, ಇನ್ನು ನಾನು ತುಂಬ ಜಾಸ್ತಿ ಹಣ ಬಂದ ಮೇಲೆ ಸೇವ್ ಮಾಡ್ತೀನಿ, ಈಗ ಅವನ ನಂತರ ಮಾಡೋಕ್ಕಾಗಲ್ಲ ಅಂತ. ಬಟ್ ನಮಗೆ ಎಷ್ಟು ಬರುತ್ತೋ ಅಷ್ಟರಲ್ಲೇ ಒಂದು ಸಣ್ಣ ಸ್ವಲ್ಪದರ ಒಂದು ಮೊತ್ತವನ್ನು ಉಳಿಸೋದರಿಂದ ಅದು ನಾಳೆ ಒಂದು ದೊಡ್ಡ ಸಮಸ್ಯೆಯನ್ನು ಕೂಡ ತಪ್ಪಿಸುತ್ತೆ ಅಂತ ಹೇಳ್ಬೋದು. ಒಂದು ಸಣ್ಣ ಚಿಕ್ಕ ಅಮೌಂಟ್ ಆದರೂ ಪರವಾಗಿಲ್ಲ, ಅದನ್ನು ಸೇವ್ ಮಾಡೋ ಒಂದು ಮನೋಭಾವವನ್ನು ಬೆಳೆಸ್ಕೋಬೇಕು. ಇದು ಕೂಡ ನಮಗೆ ಹಣ ಉಳಿಸೋಕ್ಕೆ ಕಾರಣ ಆಗುತ್ತೆ, ಹಣ ಉಳಿಯೋದಕ್ಕೆ ಕಾರಣವಾಗುತ್ತೆ. ಇನ್ನು ಹಣ ಉಳಿಯಬೇಕಂದ್ರೆ ಮನೆ ದೊಡ್ಡದಿರಬೇಕು ಅಂತ ಏನಿಲ್ಲ, ಮನಸ್ಸುಗಳು ಒಳ್ಳೆಯದಿರಬೇಕು, ಅಭ್ಯಾಸಗಳು ಸರಿಯಾಗಿರಬೇಕು. ಕೆಲವು ಒಳ್ಳೆಯ ಅಭ್ಯಾಸಗಳು ನಿಧಾನವಾಗಿ ನಮ್ಮ ಜೀವನವನ್ನೇ ಕೂಡ ಬದಲಾಯಿಸ್ತವೆ. ಇನ್ನು ಕೆಲವು ಮನೆಗಳಲ್ಲಿ ಹೇಳಬೇಕಂದ್ರೆ ನಕಾರಾತ್ಮಕ ಮಾತುಗಳು, ಅಂದರೆ ಕೆಲವು ಮನೆಗಳಲ್ಲಿ ಯಾವಾಗಲೂ ನೋಡಿ ನೆಗೆಟಿವ್ ಮಾತುಗಳೇ ಇರ್ತವೆ. ನಮ್ಮ ಅದೃಷ್ಟನೇ ಹೀಗಿದೆ, ನಮ್ಮಿಂದ ಏನೂ ಆಗಲ್ಲ, ನಮ್ಮ ಮನೆಗೆ ಸುಖನೇ ಇಲ್ಲ, ನಮ್ಮ ಮನೆಯಲ್ಲಿ ಶಾಂತಿನೇ ಇಲ್ಲ, ಹೀಗೆ ಇದನ್ನೇ ದಿನವೂ ಹೇಳ್ತಾ ಏನಾಗುತ್ತೆ ಅಂದರೆ ಅವ್ರ ಮನಸ್ಸೇ ದುರ್ಬಲ ಆಗ್ತಾ ಹೋಗುತ್ತೆ. ಅಲ್ಲಿ ಅವರ ಮಾತುಗಳು ಅವರನ್ನೇ ಒಂಥರ ದುರ್ಬಲ ಸ್ಥಿತಿಗೆ ತಳ್ಳಿಬಿಡ್ತವೆ. ಅದರಿಂದ ನಮ್ಮ ಮಾತುಗಳು ಒಂಥರ ಯಾವತ್ತು ಪಾಸಿಟಿವ್ ಆಗಿರಬೇಕು. ಅವು ನಮ್ಮ ಮಾತುಗಳು ಹೇಗಿರುತ್ತೆ ಅಂದರೆ ನಮ್ಮ ಜೀವನದ ದಿಕ್ಕನ್ನೇ ನಿಧಾನವಾಗಿ ಅವು ಬದಲಾಯಿಸ್ತಾ ಬರ್ತವೆ. ಅಂಥ ಮನೆಗಳಲ್ಲಿ ಕೂಡ ಸದಾ ಲಕ್ಷ್ಮಿ ನಗ್ನಗ್ತಾ ಇರ್ತಾಳೆ ಅಂತ ಹೇಳ್ಬೋದು. ಹಣ ಉಳಿಬೇಕೆಂದರೆ ಈ ಅಭ್ಯಾಸಗಳೆಲ್ಲ ಇರಬೇಕು. ಬೇರೆಯವರನ್ನ ಎಲ್ಲರಿಗೂ ಗೌರವ ಕೊಡಬೇಕು, ಶಾಂತಿ ಇರಬೇಕು, ಮನಸ್ಸು ಯಾವಾಗಲೂ ಶಾಂತಿಯಿಂದಿರಬೇಕು, ಉಳಿಸುವ ಗುಣ ಇರಬೇಕು, ಆಹಾರದ ಬೆಲೆ ಗೊತ್ತಿರಬೇಕು, ಸಮಯಕ್ಕೆ ಮಹತ್ವ ಕೊಡಬೇಕು. ಹೀಗೆ ಇವುಗಳನ್ನೆಲ್ಲ ಯಾರು ಅರಿತಿರ್ತಾರೋ ಅಂಥ ಮನೆಗಳಲ್ಲಿ ಸಂಪತ್ತು ನಿಧಾನವಾಗಿ ಬೆಳೆಯುತ್ತೆ. ಹಣ ಮಾತ್ರ ಶ್ರೀಮಂತಿಕೆ ಅಲ್ಲ, ಇದು ಒಂದು ಕೊನೆಯ ಮಾತು. ಹಣ ಮಾತ್ರ ಶ್ರೀಮಂತಿಕೆ ಅಲ್ಲ, ನೆಮ್ಮದಿ ಇರುವ ಮನೆ ನಿಜವಾದ ಶ್ರೀಮಂತ ಮನೆ ಅಂತ ಹೇಳ್ಬೋದು. ಸೊ ಇಲ್ಲಿವರೆಗೂ ನಾವು ಹಣವನ್ನು ಉಳಿಸದೇ ಇರೋದಕ್ಕೆ ಅಥವಾ ಮನೆಯಲ್ಲಿ ಲಕ್ಷ್ಮಿ ನಿಲ್ಲದೆ ಇರೋದಕ್ಕೆ ಯಾವೆಲ್ಲ ಅಭ್ಯಾಸಗಳು ಕಾರಣವಾಗ್ತವೆ ಅನ್ನೋದನ್ನು ತಿಳ್ಕೊಳ್ತಾ ಬಂದ್ವಿ. ಸೊ ಆ ಎಲ್ಲ ಅಭ್ಯಾಸಗಳನ್ನು ನಾವು ದೂರ ಇಟ್ಟು, ನಮ್ಮಿಂದ ದೂರ ಮಾಡಿ, ಒಳ್ಳೆಯ ಅಭ್ಯಾಸಗಳನ್ನು ಎಲ್ಲ ಮೈಗೂಡಿಸ್ಕೊಂಡು ಲಕ್ಷ್ಮಿಯನ್ನು ನಮ್ಮ ಮನೆಯಲ್ಲೇ ಇರೋ ಹಾಗೆ ಮಾಡೋಣ, ಯಶಸ್ಸಿನ ಹಾದಿಯತ್ತ ಜೀವನವನ್ನು ಸಾಗಿಸೋಣ ಅಂತ ಹೇಳ್ತಾ, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಧನ್ಯವಾದಗಳು.